ಆತ್ಮೀಯರೇ, 8ನೇ ತರಗತಿಯ ವಿಜ್ಞಾನ ಅಧ್ಯಾಯ 6 ಒತ್ತಡ, ಮಾರುತಗಳು, ಬಿರುಗಾಳಿಗಳು ಮತ್ತು ಚಂಡಮಾರುತಗಳು. ಈ ಪಾಠದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ವಿಡಿಯೋ ಬಗ್ಗೆ ಕಾಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳುತ್ತಾ, ಮೊದಲನೇ ಪ್ರಶ್ನೆ, ಸರಿಯಾದ ಹೇಳಿಕೆಗಳನ್ನ ಆರಿಸಿ. ಚಿತ್ರ 6.21 ಎಚ್ಚರಿಕೆಯಿಂದ ಗಮನಿಸಿ. ಪಾತ್ರೆ 6 ನೀರಿನಿಂದ ತುಂಬಿಸಲಾಗುತ್ತದೆ. ನೀರು ಸುರಿಯುವುದನ್ನು ನಿಲ್ಲಿಸಿದಾಗ ನೀರಿನ ಮಟ್ಟವು ಡ್ಯಾಶ್ ಇರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಏಕೆ ಡಿ, ಎಲ್ಲ 3 ಪಾತ್ರೆಗಳಲ್ಲಿ ಸಮಾನವಾಗಿ. ಏಕೆಂದರೆ ಪಿ, ಕ್ಯೂ, ಆರ್ ಈ 3 ಪಾತ್ರೆಗಳು ಪರಸ್ಪರ ಸಂಪರ್ಕ ಹೊಂದಿರುವ ಪಾತ್ರೆಗಳು. ಇಂತಹ ಪಾತ್ರೆಗಳಲ್ಲಿ ದ್ರವಗಳ ಮುಕ್ತ ಮೇಲ್ಮೈಗಳು ಯಾವಾಗಲೂ ಒಂದೇ ಸಮತಲ ಮಟ್ಟದಲ್ಲಿರುತ್ತವೆ. ಎರಡನೇ ಪ್ರಶ್ನೆ, ಒಂದು ರಬ್ಬರ್ ಈರು ಬಟ್ಟಲನ್ನು ಎಂ ಸಮತಟ್ಟಾದ ನಯವಾದ ಮೇಲ್ಮೈ ಮೇಲೆ ಒತ್ತಲಾಗಿದೆ ಮತ್ತು ಅದೇ ರೀತಿಯ ಈರು ಬಟ್ಟಲು ಎನ್ ಇದನ್ನು ಒರಟಾದ ಮೇಲ್ಮೈ ಮೇಲೆ ಒತ್ತಲಾಗಿದೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ಎಂ ಅಂಟಿಕೊಳ್ಳುತ್ತದೆ ಆದರೆ ಎನ್ ಅಂಟಿಕೊಳ್ಳುವುದಿಲ್ಲ. ಕಾರಣ, ಒರಟಾದ ಮೇಲ್ಮೈಯಲ್ಲಿ ಗಾಳಿ ಸಂಪೂರ್ಣವಾಗಿ ಹೊರಹೋಗಲು ಸಾಧ್ಯವಾಗುವ ಕಾರಣದಿಂದ ಒತ್ತಡದ ವ್ಯತ್ಯಾಸ ಉಂಟಾಗುವುದಿಲ್ಲ. ಆದ್ದರಿಂದ ಎನ್ ಅಂಟಿಕೊಳ್ಳುವುದಿಲ್ಲ, ಆದರೆ ಎಂ ಅಂಟಿಕೊಳ್ಳುತ್ತದೆ. ಮೂರನೇ ಪ್ರಶ್ನೆ, ಒಂದು ನೀರಿನ ತೊಟ್ಟಿಯನ್ನು ಕಟ್ಟಡದ ಮೇಲ್ಛಾವಣಿಯ ಮೇಲೆ ಎಚ್ ಎತ್ತರದಲ್ಲಿ ಇರಿಸಲಾಗಿದೆ. ನೆಲ ಮಹಡಿಯಲ್ಲಿ ಹೆಚ್ಚಿನ ಒತ್ತಡದೊಂದಿಗೆ ನೀರನ್ನು ಪಡೆಯಲು ಒಬ್ಬರು ಹೀಗೆ ಮಾಡಬೇಕು. ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ, ತೊಟ್ಟಿಯನ್ನು ಇರಿಸಲಾಗಿರುವ ಎತ್ತರ ಹೆಚ್ಚನ್ನು ಹೆಚ್ಚಿಸಬೇಕು. ಏಕೆಂದರೆ ದ್ರವದ ಆಳ ಅಥವಾ ಎತ್ತರ ಹೆಚ್ಚಾದಂತೆ ದ್ರವ ಸ್ತಂಭದ ಒತ್ತಡವು ಹೆಚ್ಚಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಚಿತ್ರ 6.22 ತೋರಿಸಿರುವಂತೆ ಎ ಮತ್ತು ಬಿ ಎಂಬ 2 ಪಾತ್ರೆಗಳಲ್ಲಿ ಒಂದೇ ಮಟ್ಟದವರೆಗೆ ನೀರನ್ನು ತುಂಬಲಾಗಿದೆ. ಪಿ ಎ ಮತ್ತು ಪಿ ಬಿ ಎಂಬುದು ಪಾತ್ರೆಗಳ ತಳಭಾಗದಲ್ಲಿರುವ ಒತ್ತಡವಾಗಿದೆ, ಪ್ರೆಷರ್ ಎ ಮತ್ತು ಪ್ರೆಷರ್ ಬಿ. ಅದೇ ರೀತಿ ಎಫ್ ಎ ಮತ್ತು ಎಫ್ ಬಿ ಎಂಬುದು ಎ ಮತ್ತು ಬಿ ಪಾತ್ರೆಗಳ ಕೆಳಭಾಗದಲ್ಲಿರುವ ನೀರಿನಿಂದ ಉಂಟಾಗಿರುವ ಬಲವಾಗಿವೆ, ಫೋರ್ಸ್ ಎ, ಫೋರ್ಸ್ ಬಿ. ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಪಿ. ಪಿ ಎ ಇಸ್ ಈಕ್ವಲ್ ಟು ಪಿ ಬಿ, ಎಫ್ ಬಿ ಎಫ್ ಎಗಿಂತ ಹೆಚ್ಚಾಗಿದೆ. ಇದಕ್ಕೆ ಕಾರಣ, 2 ಪಾತ್ರೆಗಳಲ್ಲೂ ನೀರಿನ ಎತ್ತರ ಒಂದೇ ಇರುವುದರಿಂದ ತಳಭಾಗದಲ್ಲಿರುವ ಒತ್ತಡ ಸಮನಾಗಿರುತ್ತದೆ. ಪ್ರೆಷರ್ ಎ ಇಸ್ ಈಕ್ವಲ್ ಟು ಪ್ರೆಷರ್ ಬಿ, ಪಿ ಎ ಇಸ್ ಈಕ್ವಲ್ ಟು ಪಿ ಬಿ. ಆದರೆ ಪಾತ್ರೆ ಬಿ ಯ ತಳದ ವಿಸ್ತೀರ್ಣ ಎಗೆ ಕಂಪೇರ್ ಮಾಡಿದಾಗ ಹೆಚ್ಚಾಗಿರುವುದರಿಂದ ಅದರ ಮೇಲಿನ ಒಟ್ಟು ಬಲ ಹೆಚ್ಚಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂದು ತಿಳಿಸಿ. ಮೊದಲನೇದು, ಗಾಳಿಯು ಹೆಚ್ಚಿನ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಹರಿಯುತ್ತದೆ. ಇದು ಸರಿಯಾದ ಹೇಳಿಕೆ. 2, ದ್ರವಗಳು ಕೇವಲ ಪಾತ್ರೆಯ ತಳಭಾಗದಲ್ಲಿ ಮಾತ್ರ ಒತ್ತಡವನ್ನು ಉಂಟು ಮಾಡುತ್ತವೆ. ಇದು ತಪ್ಪಾದ ಹೇಳಿಕೆ. ಕಾರಣ, ದ್ರವಗಳು ಪಾತ್ರೆಯ ಗೋಡೆಗಳ ಮೇಲೂ ಪಾರ್ಶ್ವ ಒತ್ತಡವನ್ನು ಹಾಕುತ್ತವೆ. 3, ಚಂಡಮಾರುತದ ಕಣ್ಣಿನ ಭಾಗದಲ್ಲಿ ಹವಾಮಾನವು ಬಿರುಗಾಳಿಯಿಂದ ಕೂಡಿರುತ್ತದೆ. ಇದು ಸಹಿತ ತಪ್ಪಾದ ಹೇಳಿಕೆ. ಚಂಡಮಾರುತದ ಕಣ್ಣಿನ ಕೇಂದ್ರ ಭಾಗವು ಶಾಂತವಾಗಿರುತ್ತದೆ ಮತ್ತು ಮೋಡರಹಿತವಾಗಿರುತ್ತದೆ. 4ನೇದು, ಗುಡುಗು ಸಹಿತ ಮಳೆ ಬರುವಾಗ ಕಾರಿನ ಒಳಗಿರುವುದು ಹೆಚ್ಚು ಸುರಕ್ಷಿತ. ಈ ಹೇಳಿಕೆ ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಚಿತ್ರ 6.23 ನಲ್ಲಿ ಒಬ್ಬ ಹುಡುಗ ಮರಳಿನ ಮೇಲೆ ಅಡ್ಡಲಾಗಿ ಮಲಗಿರುವುದನ್ನು ಮತ್ತು ಚಿತ್ರ 6.2 ನಲ್ಲಿ ಹುಡುಗನು ಸಡಿಲವಾದ ಮರಳಿನ ಮೇಲೆ ನೆಟ್ಟಾಗಿ ನಿಂತಿರುವುದನ್ನು ತೋರಿಸಲಾಗಿದೆ. ಯಾವ ಸಂದರ್ಭದಲ್ಲಿ ಹುಡುಗ ಮರಳಿನಲ್ಲಿ ಹೆಚ್ಚು ಹೂತು ಹೋಗುತ್ತಾನೆ? ಕಾರಣಗಳನ್ನು ನೀಡಿ. ಇದಕ್ಕೆ ಉತ್ತರ ಚಿತ್ರ 6.23 ಹುಡುಗ ನೆಟ್ಟಗೆ ನಿಂತಿರುವ ಸಂದರ್ಭದಲ್ಲಿ ಮರಳಿನಲ್ಲಿ ಹೆಚ್ಚು ಹೂತು ಹೋಗುತ್ತಾನೆ. ಕಾರಣ, ಹುಡುಗನ ತೂಕ ಅಂದ್ರೆ ಬಲ ಎರಡೂ ಸಂದರ್ಭಗಳಲ್ಲಿ ಒಂದೇ ಆಗಿದ್ದರೂ ನಿಂತಾಗ ಪಾದಗಳು ಆಕ್ರಮಿಸುವ ವಿಸ್ತೀರ್ಣವು ಅತ್ಯಂತ ಕಡಿಮೆ ಇರುತ್ತದೆ. ವಿಸ್ತೀರ್ಣ ಕಡಿಮೆಯಾದಷ್ಟು ಒತ್ತಡ ಹೆಚ್ಚಾಗುತ್ತದೆ ಎಂಬ ನಿಯಮದಂತೆ ಮರಳಿನ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗಿ ಅವನು ಹೆಚ್ಚು ಹೂತು ಹೋಗುತ್ತಾನೆ. ನೆಕ್ಸ್ಟ್ ಪ್ರಶ್ನೆ, ಆನೆಯು 4 ಕಾಲುಗಳ ಮೇಲೆ ನಿಂತಿದೆ. 1 ಕಾಲಿನಿಂದ ಆವೃತವಾದ ಪ್ರದೇಶವು 0.25 ಸ್ಕ್ವೇರ್ ಮೀಟರ್ ಆಗಿದ್ದರೆ
ಆನೆಯ ತೂಕವು 20,000 ನ್ಯೂಟನ್ ಆಗಿದ್ದಾಗ ಅದು ನೆಲದ ಮೇಲೆ ಹಾಕುವ ಒತ್ತಡವನ್ನು ಲೆಕ್ಕ ಹಾಕಿ. ಆನೆಯ ಒಟ್ಟು ತೂಕ ಅಂದ್ರೆ ಬಲ ಎಫ್ ಇಸ್ ಈಕ್ವಲ್ ಟು 20,000 ನ್ಯೂಟನ್. ಒಂದು ಕಾಲಿನ ವಿಸ್ತೀರ್ಣ 0.25 ಮೀಟರ್ ಸ್ಕ್ವೇರ್. 4 ಕಾಲುಗಳ ಒಟ್ಟು ವಿಸ್ತೀರ್ಣ 4 ಇಂಟು 0.25 ಇಸ್ ಈಕ್ವಲ್ ಟು 1 ಮೀಟರ್ ಸ್ಕ್ವೇರ್. ಒತ್ತಡ ಪಿ ಇಸ್ ಈಕ್ವಲ್ ಟು ಬಲ ಡಿವೈಡೆಡ್ ಬೈ ವಿಸ್ತೀರ್ಣ. 20,000 ಡಿವೈಡೆಡ್ ಬೈ 1. 1ರಿಂದ 20,000 ಭಾಗಿಸಿದ್ರೆ 20,000 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ನೆಕ್ಸ್ಟ್, ಎ ಮತ್ತು ಬಿ ಎಂಬ 2 ದೋಣಿಗಳಿವೆ. ದೋಣಿ ಎ ಯ ತಳಭಾಗದ ವಿಸ್ತೀರ್ಣ 7 ಮೀಟರ್ ಸ್ಕ್ವೇರ್ ಆಗಿದ್ದು ಅದರಲ್ಲಿ 5 ಜನರು ಕುಳಿತಿದ್ದಾರೆ. ದೋಣಿ ಬಿ ಯ ತಳಭಾಗದ ವಿಸ್ತೀರ್ಣ 3.5 ಮೀಟರ್ ಸ್ಕ್ವೇರ್ ಆಗಿದ್ದು ಮತ್ತು ಅದರಲ್ಲಿ 3 ಜನರು ಕುಳಿತಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯು 700 ನ್ಯೂಟನ್ ತೂಕವನ್ನು ಹೊಂದಿದ್ದರೆ ಯಾವ ದೋಣಿಯು ತನ್ನ ತಳಭಾಗದಲ್ಲಿ ಹೆಚ್ಚಿನ ಒತ್ತಡವನ್ನು ಅನುಭವಿಸುತ್ತದೆ ಮತ್ತು ಎಷ್ಟು ಹೆಚ್ಚು? ದೋಣಿ ಬಿ ಹೆಚ್ಚಿನ ಒತ್ತಡವನ್ನು ಅನುಭವಿಸುತ್ತದೆ. ಅದು 100 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ನಷ್ಟು ಹೆಚ್ಚಾಗಿರುತ್ತದೆ. ಇಲ್ಲಿ ದೋಣಿ ಎ ಇದರ ಒಟ್ಟು ತೂಕ 5 ಜನ ಇಂಟು 700 3,500 ನ್ಯೂಟನ್. ಅದರ ವಿಸ್ತೀರ್ಣ 7 ಮೀಟರ್ ಸ್ಕ್ವೇರ್. ಸೊ ಒತ್ತಡ ಇಸ್ ಈಕ್ವಲ್ ಟು 3,500 ಡಿವೈಡೆಡ್ ಬೈ 7. 7ರಿಂದ 3,500 ಭಾಗಿಸಿದಾಗ 500 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಬರುತ್ತೆ. ಇನ್ನು ದೋಣಿ ಬಿ ಇದರ ಒಟ್ಟು ತೂಕ 3 ಜನ ಇಂಟು 700 2,100 ನ್ಯೂಟನ್. ಇದರ ವಿಸ್ತೀರ್ಣ 3.5 ಮೀಟರ್ ಸ್ಕ್ವೇರ್. ಸೊ ಒತ್ತಡ ಇಸ್ ಈಕ್ವಲ್ ಟು 2,100 ಡಿವೈಡೆಡ್ ಬೈ 3.5. 3.5ರಿಂದ 2,100 ಭಾಗಿಸಿದಾಗ 600 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಬರುತ್ತೆ. ಸೊ ವ್ಯತ್ಯಾಸ 600 ಮೈನಸ್ 500 100 ನ್ಯೂಟನ್ ಮೀಟರ್ ಸ್ಕ್ವೇರ್ನಷ್ಟು ಹೆಚ್ಚು ಒತ್ತಡವನ್ನು ಅನುಭವಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಒಂದು ವೇಳೆ ಗಾಳಿ ಮತ್ತು ಮೋಡಗಳು ವಿದ್ಯುತ್ ಶಕ್ತಿಯ ಉತ್ತಮ ವಾಹಕಗಳಾಗಿದ್ದರೆ ಮಿಂಚು ಉಂಟಾಗುತ್ತಿದ್ದೆ. ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ನೀಡಿ. ಇಲ್ಲ, ಮಿಂಚು ಉಂಟಾಗುತ್ತಿರಲಿಲ್ಲ. ಕಾರಣ, ಗಾಳಿ ಮತ್ತು ಮೋಡಗಳು ಉತ್ತಮ ವಾಹಕಗಳಾಗಿದ್ದರೆ ಮೋಡಗಳಲ್ಲಿನ ವಿದ್ಯುದಾವೇಶಗಳು ಭಾರಿ ಪ್ರಮಾಣದಲ್ಲಿ ಸಂಗ್ರಹಗೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಅವು ತಕ್ಷಣವೇ ಮತ್ತು ನಿರಂತರವಾಗಿ ನೆಲಕ್ಕೆ ಅಥವಾ ವಾತಾವರಣಕ್ಕೆ ಹರಿದು ಹೋಗ್ತಿದ್ದವು. ಆವೇಶಗಳ ಬೃಹತ್ ಶೇಖರಣೆ ಮತ್ತು ತಟ್ಟನೆ ಬಿಡುಗಡೆಯಾಗುವ ವಿದ್ಯುತ್ ವಿಸರ್ಜನೆ ಇಲ್ಲದಿದ್ದರೆ ಮಿಂಚು ಸೃಷ್ಟಿಯಾಗುವುದಿಲ್ಲ. ನೆಕ್ಸ್ಟ್ ಪ್ರಶ್ನೆ, ಚಿತ್ರ 6.24ರಲ್ಲಿ ತೋರಿಸಿರುವಂತೆ ಒಂದು ಬಾಟಲಿಯಲ್ಲಿ ನಿರ್ದಿಷ್ಟ ಎತ್ತರದವರೆಗೆ ನೀರನ್ನು ತುಂಬಿದಾಗ 2 ಒಂದೇ ರೀತಿಯ ಬಲೂನುಗಳಾದ ಎ ಮತ್ತು ಬಿ ಗಳಿಗೆ ಏನಾಗುತ್ತದೆ? 2 ಬಲೂನುಗಳು ಉಬ್ಬುತ್ತವೆಯೇ? ಒಂದು ವೇಳೆ ಹೌದಾದರೆ ಅವು ಸಮಾನವಾಗಿ ಉಬ್ಬುತ್ತವೆಯೇ? ನಿಮ್ಮ ಉತ್ತರವನ್ನು ವಿವರಿಸಿ. ಹೌದು, 2 ಬಲೂನುಗಳು ಉಬ್ಬುತ್ತವೆ, ಆದರೆ ಅವು ಸಮಾನವಾಗಿ ಉಬ್ಬುವುದಿಲ್ಲ. ಬಲೂನ್ ಬಿ ಗಿಂತ ಬಲೂನ್ ಎ ಹೆಚ್ಚಾಗಿ ಉಬ್ಬುತ್ತದೆ. ಏಕೆಂದರೆ ದ್ರವದ ಒತ್ತಡವು ಅದರ ಆಳವನ್ನ ಅವಲಂಬಿಸಿದೆ, ಅಂದ್ರೆ ಅದರ ಎತ್ತರವನ್ನು ಅವಲಂಬಿಸಿದೆ. ಚಿತ್ರದಲ್ಲಿ ಬಲೂನ್ ಎ ಬಾಟಲಿಯ ತಳಭಾಗಕ್ಕೆ ಹತ್ತಿರದಲ್ಲಿದೆ, ಅಂದ್ರೆ ಹೆಚ್ಚಿನ ಆಳದಲ್ಲಿದೆ. ಆದ್ದರಿಂದ ಅಲ್ಲಿ ದ್ರವದ ಒತ್ತಡ ಹೆಚ್ಚಿರುತ್ತದೆ. ಬಲೂನ್ ಬಿ ಮೇಲ್ಭಾಗದಲ್ಲಿರುವುದರಿಂದ ಕಡಿಮೆ ಒತ್ತಡವಿರುತ್ತದೆ. ಹೀಗಾಗಿ ಬಲೂನ್ ಎ ಹೆಚ್ಚು ಉಬ್ಬುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಮಾರುತವು ಚಂಡಮಾರುತವಾಗಿ ಹೇಗೆ ಬದಲಾಗುತ್ತದೆ ಎಂಬುದನ್ನು ವಿವರಿಸಿ. ಸೂರ್ಯನ ಶಾಖದಿಂದ ಸಮುದ್ರದ ಮೇಲಿನ ಗಾಳಿಯು ಕಾಯ್ದು ಹಗುರವಾಗಿ ಮೇಲಕ್ಕೆ ಏರುತ್ತದೆ. ಇದರಿಂದ ಅಲ್ಲಿ ಕಡಿಮೆ ಒತ್ತಡದ ಪ್ರದೇಶ ಸೃಷ್ಟಿಯಾಗುತ್ತದೆ. ಸುತ್ತಲಿನ ಹೆಚ್ಚಿನ ಒತ್ತಡದ ತಂಪಾದ ಗಾಳಿಯು ಈ ಕೇಂದ್ರದ ಕಡೆಗೆ ರಭಸವಾಗಿ ಧಾವಿಸುತ್ತದೆ. ಭೂಮಿಯ ಆವರ್ತನ ಅಂದ್ರೆ ಭ್ರಮಣೆಯ ಕಾರಣದಿಂದಾಗಿ ಈ ರಭಸವಾಗಿ ಬರುವ ಗಾಳಿಯು ಕೇಂದ್ರದ ಸುತ್ತಲೂ ಸುರುಳಿಯಾಕಾರದಲ್ಲಿ ಅತಿ ವೇಗವಾಗಿ ಸುತ್ತಲು ಆರಂಭಿಸಿ ಬೃಹತ್ ಚಂಡಮಾರುತವಾಗಿ ಬದಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಬೇಸಿಗೆ ಮಧ್ಯಾಹ್ನ ಸಮುದ್ರ ತೀರದಲ್ಲಿರುವ ಮರಗಳನ್ನ ಚಿತ್ರ 6.25ರಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಯಾವುದು ಭೂಮಿಯ ಭಾಗ ಎಂದು ಗುರುತಿಸಿ. ಎ ಅಥವಾ ಬಿ? ನಿಮ್ಮ ಉತ್ತರವನ್ನು ವಿವರಿಸಿ. ಎ ಭೂಮಿಯ ಭಾಗವಾಗಿದೆ. ಏಕೆಂದರೆ ಬೇಸಿಗೆಯ ಮಧ್ಯಾಹ್ನ ನೀರಿಗಿಂತ ಭೂಮಿಯು ಶೀಘ್ರವಾಗಿ ಕಾಯುತ್ತದೆ. ಭೂಮಿಯ ಮೇಲಿನ ಬಿಸಿ ಗಾಳಿ ಮೇಲೇರಿದಾಗ ಸಮುದ್ರದಿಂದ ತಂಪಾದ ಗಾಳಿ ಭೂಮಿಯ ಕಡೆಗೆ ಬೀಸುತ್ತದೆ. ಇದನ್ನ ಸಮುದ್ರ ಮಾರುತ ಎಂದು ಕರೀತೇವೆ. ಚಿತ್ರದಲ್ಲಿ ಮರಗಳ ಕೊಂಬೆಗಳು ಬಿ ನಿಂದ ಎ ಕಡೆಗೆ ಬಾಗಿರುವುದರಿಂದ
ಗಾಳಿಯು ಬಿ ಯಿಂದ ಎಗೆ ಬೀಸುತ್ತಿದೆ ಎಂದು ತಿಳಿಯುತ್ತದೆ. ಆದ್ದರಿಂದ ಎ ಭೂಮಿ ಮತ್ತು ಬಿ ಸಮುದ್ರ. ನೆಕ್ಸ್ಟ್ ಪ್ರಶ್ನೆ, ಗಾಳಿಯು ಹೆಚ್ಚಿನ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೆ ಹರಿಯುತ್ತದೆ ಎಂಬುದನ್ನು ತೋರಿಸಲು ಒಂದು ಚಟುವಟಿಕೆಯನ್ನು ವಿವರಿಸಿ. ಒಂದು ಖಾಲಿ ಪ್ಲಾಸ್ಟಿಕ್ ಬಾಟಲಿಯನ್ನು ತೆಗೆದುಕೊಂಡು ಅದರ ಬಾಯಿಯ ಬಳಿ ಸಣ್ಣದಾಗಿ ಮಡಚಿದ ಕಾಗದದ ಚೆಂಡನ್ನು ಇಡಿ. ಈಗ ಬಾಟಲಿಯ ಬಾಯಿಗೆ ಜೋರಾಗಿ ಊದಲು ಪ್ರಯತ್ನಿಸಿ. ಕಾಗದದ ಚೆಂಡು ಬಾಟಲಿಯ ಒಳಗೆ ಹೋಗುವ ಬದಲು ಹೊರಗೆ ಹಾರಿ ಬರುತ್ತದೆ. ಇದರ ತೀರ್ಮಾನ, ನಾವು ಬಾಟಲಿಯ ಬಾಯಿಗೆ ಊದಿದಾಗ ಅಲ್ಲಿನ ಗಾಳಿಯ ವೇಗ ಹೆಚ್ಚಾಗಿ ಒತ್ತಡ ಕಡಿಮೆ ಆಗುತ್ತದೆ. ಆದರೆ ಬಾಟಲಿಯ ಒಳಗಿನ ಗಾಳಿಯ ಒತ್ತಡ ಹೆಚ್ಚಿರುತ್ತದೆ. ಈ ಹೆಚ್ಚಿನ ಒತ್ತಡದ ಗಾಳಿಯು ಕಾಗದದ ಚೆಂಡನ್ನು ಕಡಿಮೆ ಒತ್ತಡವಿರುವ ಹೊರಭಾಗಕ್ಕೆ ತಳ್ಳುತ್ತದೆ. ಇದು ಗಾಳಿಯು ಹೆಚ್ಚಿನ ಒತ್ತಡದಿಂದ ಕಡಿಮೆ ಒತ್ತಡಕ್ಕೆ ಹರಿಯುವುದನ್ನು ಸಾಬೀತುಪಡಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಗುಡುಗು ಸಹಿತ ಮಳೆ ಎಂದರೇನು? ಅದು ಉಂಟಾಗುವ ಪ್ರಕ್ರಿಯೆಯನ್ನು ವಿವರಿಸಿ. ಭಾರತದಂತಹ ಉಷ್ಣ ವಲಯದ ಪ್ರದೇಶಗಳಲ್ಲಿ ತಾಪಮಾನ ಹೆಚ್ಚಾದಾಗ ಬಲವಾದ ಮೇಲ್ಮುಖ ಮಾರುತಗಳು ಉಂಟಾಗ್ತವೆ. ಇವು ತೇವಾಂಶವನ್ನ ಮೇಲಕ್ಕೆ ಕೊಂಡೊಯ್ಯುತ್ತವೆ. ಅಲ್ಲಿ ಅವು ಘನೀಕರಿಸಿ ನೀರಿನ ಹನಿಗಳಾಗಿ ಕೆಳಗೆ ಬೀಳುತ್ತವೆ. ತೀವ್ರ ವೇಗದಲ್ಲಿ ಮೇಲಕ್ಕೆ ಬರುವ ಗಾಳಿ ಮತ್ತು ಕೆಳಗೆ ಬೀಳುವ ನೀರಿನ ಹನಿಗಳು ಒಟ್ಟಾಗಿ ಘರ್ಷಣೆಯಿಂದಾಗಿ ದೊಡ್ಡ ಶಬ್ದ ಅಂದ್ರೆ ಗುಡುಗು ಮತ್ತು ಮಿಂಚನ್ನು ಉಂಟು ಮಾಡುತ್ತವೆ. ಇದನ್ನೇ ಗುಡುಗು ಸಹಿತ ಮಳೆ ಎನ್ನುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಮಿಂಚು ಉಂಟಾಗಲು ಕಾರಣವಾಗುವ ಪ್ರಕ್ರಿಯೆಯನ್ನು ವಿವರಿಸಿ. ಮೋಡಗಳ ನಡುವೆ ಉಂಟಾಗುವ ವಿದ್ಯುತ್ ವಿಸರ್ಜನೆಯೇ ಮಿಂಚಿಗೆ ಕಾರಣ. ಮಳೆ ಮೋಡಗಳು ರೂಪುಗೊಂಡಾಗ ಮೋಡದ ಮೇಲ್ಭಾಗದಲ್ಲಿ ಧನಾವೇಶಗಳು ಮತ್ತು ಕೆಳಭಾಗದಲ್ಲಿ ಋಣಾವೇಶಗಳು ಶೇಖರವಾಗ್ತವೆ. ಈ ಆವೇಶಗಳ ಪ್ರಮಾಣವು ಅತಿಯಾದಾಗ ಗಾಳಿಯ ಮೂಲಕ ವಿದ್ಯುತ್ ಪ್ರವಹಿಸಿ ಧನ ಮತ್ತು ಋಣ ಆವೇಶಗಳು ಒಂದಕ್ಕೊಂದು ಸಂಧಿಸುತ್ತವೆ. ಆಗ ಭಾರೀ ಬೆಳಕು ಮತ್ತು ಶಬ್ದ ಉತ್ಪತ್ತಿಯಾಗುತ್ತದೆ. ಇದನ್ನೇ ಮಿಂಚು ಎನ್ನುತ್ತಾರೆ. ಕೊನೆಯ ಪ್ರಶ್ನೆ, ಬ್ಯಾನರ್ಗಳು ಮತ್ತು ಜಾಹೀರಾತು ಫಲಕಗಳಲ್ಲಿ ರಂಧ್ರಗಳನ್ನು ಏಕೆ ಮಾಡಲಾಗುತ್ತದೆ ಎಂಬುದನ್ನು ವಿವರಿಸಿ. ಗಾಳಿಯ ಒತ್ತಡವನ್ನು ಕಡಿಮೆ ಮಾಡಲು ಬ್ಯಾನರ್ಗಳಲ್ಲಿ ರಂಧ್ರಗಳನ್ನು ಮಾಡಲಾಗುತ್ತದೆ. ಒಂದು ವೇಳೆ ಚಲಿಸುವ ಗಾಳಿಯು ಭಾರಿ ಒತ್ತಡವನ್ನು ಉಂಟು ಮಾಡುತ್ತದೆ. ಬ್ಯಾನರ್ಗಳಲ್ಲಿ ರಂಧ್ರಗಳನ್ನು ಮಾಡುವುದರಿಂದ ಗಾಳಿಯು ಅವುಗಳ ಮೂಲಕ ಸುಲಭವಾಗಿ ಹಾದು ಹೋಗುತ್ತದೆ. ಇದು ಬ್ಯಾನರ್ಗಳ ಮೇಲಿನ ಗಾಳಿಯ ಒತ್ತಡವನ್ನು ಕಡಿಮೆ ಮಾಡಿ ಅವು ಹರಿದು ಹೋಗದಂತೆ ಅಥವಾ ಕಂಬಗಳು ಮುರಿದು ಬೀಳದಂತೆ ಸುರಕ್ಷಿತವಾಗಿರಿಸುತ್ತವೆ. ಆದ್ಮೇಲೆ ಇದುವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು.